ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಹಿಂದಿನ ಮನಸ್ಸಿನ ಭಾವನೆಗಳು ಏನಿದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ ಏನು ಬರುತ್ತೆ. ಕಾರ್ಡ್ ನಂಬರ್ 1, 2 ಹಾಗೆ 3. ಇಲ್ಲೊಂದು 1, 2 ಹಾಗೆ 3. ಇದು ಇಬ್ಬರ ಎನರ್ಜಿನೂ ಆಗಿರುತ್ತೆ. ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ. ಏನೋ ಈ ಕನೆಕ್ಷನಲ್ಲಿ ಬಿರುಗಾಳಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅಂಥ ಸ್ಟೆಬಿಲಿಟಿ ಇಲ್ಲ. ಆ ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಈ ವ್ಯಕ್ತಿಗೆ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಲಾಟ್ಸ್ ಆಫ್ ಇಮೋಷನ್ಸ್ ಇದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಇಲ್ಲಿ ಕೆಲವರು ಆಲ್ರೆಡಿ ಮದುವೆ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮದೇ ಆದ ಪ್ರಪಂಚ ಇದೆ, ಅಲ್ಲಿ ಸಂತೋಷವಾಗಿದ್ರೂ ಯಾಕೋ ಈ ವ್ಯಕ್ತಿನ ನೋಡಿದಾಗಿಂದ ನಿಮಗೆ ಅಟ್ರ್ಯಾಕ್ಷನ್ ಶುರುವಾಗಿದೆ. ಒಂದು, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ನೋಡೋಕೆ ಚೆನ್ನಾಗಿದ್ದಾರೆ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ. ನೋಡಿದ ತಕ್ಷಣ ಆ ವ್ಯಕ್ತಿಗೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ. ಆದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಭಾವನೆಗಳು ಡೆವಲಪ್ ಆಗಿದೆ ಸರಿ, ಆದರೆ ಅದನ್ನ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಅವರನ್ನು ಅವರು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡಿದಾಗ ಏನೋ ಪಾಸಿಟಿವಿಟಿ ಇದೆ, ಏನೋ ಸಂತೋಷ ಇದೆ. ನೀವೊಂದು ಸುಂದರ ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ ಅವ್ರಿಗೆ. ಮನಸ್ಸನ್ನು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೂ. ಇಲ್ಲಿಬ್ರಿಗೂ ಏನೋ ಡಿಫ್ರೆನ್ಸಸ್ ಇದೆ. ಎಷ್ಟೋ ಸರಿ ನಿಮ್ಮ ಪರಿಸ್ಥಿತಿ ನೆನೆಸ್ಕೊಂಡು ನೀವು ಅಳೋದಿದೆ, ಬೇಜಾರು ಮಾಡ್ಕೊಳ್ಳೋದಿದೆ. ಅವ್ರಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಎಷ್ಟೋ ಸರಿ ನೀವು ಮೊದಲೇ ಭೇಟಿಯಾಗಿದ್ರೆ ಚೆನ್ನಾಗಿತ್ತು ಹಾಗನ್ಸಿರೋದಿದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಐ ಹ್ಯಾವೆಂಟ್ ಟೋಲ್ಡ್ ಯು ಎವ್ರಿಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಕಾನ್ವರ್ಸೇಷನ್, ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸರಿ ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ನಿಮ್ಮಿಂದ ಸೈಲೆಂಟ್ ಆಗಿರೋದಿದೆ. ನೀವೆಲ್ಲಿ ಲೋ ಫೀಲ್ ಮಾಡ್ಕೋತೀರೋ ಅನ್ನೋ ಹೆದರಿಕೆ ಇದೆ ಅವ್ರಿಗೆ. ನೀವು ಅವರನ್ನು ಇಷ್ಟಪಡೋದು, ಯಾವಾಗಲೂ ಅವ್ರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅವ್ರಿಗೋಸ್ಕರ ಕಾಯೋದು ಅವ್ರಿಗೆ ಇಷ್ಟ ಆಗುತ್ತೆ. ನಿಮ್ಮ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಹಾಗಿರೋದ್ರಿಂದ ಯಾವಾಗಲೂ ಸಂತೋಷವಾಗಿರ್ತಾರೆ. ಆದರೆ ಒಳಗಿನ ಸೀಕ್ರೆಟ್ಸ್ನ ಏನೂ ಬಿಟ್ಕೊಟ್ಟಿಲ್ಲ. ಯಾವಾಗಲೂ ನೀವು ಇಷ್ಟ ಅಂತ ತೋರಿಸ್ಕೋತಾರೆ. ಆದರೆ ಒಂದೊಂದು ಸರಿ ನಿಮ್ಮಿಂದ ಸೈಲೆಂಟ್ ಆಗಿರೋದಿದೆ. ನಿಮ್ಮ ಕಾಲ್ಸ್ ಪಿಕ್ ಮಾಡಲ್ಲ, ಮೆಸೇಜ್ ನೋಡಲ್ಲ. ಇಲ್ಲಿ ಅವ್ರಿಗೆ ಅವ್ರದ್ದೇ ಆದ ಬೌಂಡ್ರೀಸ್ ಇದೆ. ಆದ್ರೂ ನಿಮ್ಮ ಜೊತೆ ಸಂತೋಷವಾಗಿರೋದಿದೆ. ಆದರೆ ಈ ನಡುವೆ ಯಾಕೋ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಆದ್ರೂ ಮನಸ್ಸೊಳಗಡೆ ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಹಾಗನ್ಸುತ್ತೆ ಅವ್ರಿಗೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ನಿಮ್ಮ ಲೈಫಲ್ಲಿ ಯಾರೋ ವ್ಯಕ್ತಿ ಇದ್ದಾರೆ. ಅವರನ್ನು ನೀವು ಇಷ್ಟಪಟ್ಟಿದ್ರು ಇಲ್ಲಿ ಲೋನ್ಲಿನೆಸ್ ಇದೆ. ಆ ವ್ಯಕ್ತಿಗೆ, ಅವ್ರ ಮಾತುಗಳಿಗೆ, ಅವ್ರ ವ್ಯಕ್ತಿತ್ವಕ್ಕೆ ನೀವು ಅಡಿಕ್ಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಏನೋ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಇದನ್ನು ಓವರ್ಕಮ್ ಮಾಡ್ಕೊಳಕ್ಕಾಗದೆ ರೆಸ್ಲೆಸ್ ಆಗಿದ್ದೀರಾ. ಈ ವ್ಯಕ್ತಿ ಮೇಲೆ ಆಸೆ ಇಟ್ಕೊಂಡಿದ್ದೀರಾ. ಅವ್ರು ಸಿಗ್ತಾರೋ ಇಲ್ವೋ ಅನ್ನೋ ಯೋಚನೆ ಇದ್ದರೂ ರಿಯಾಲಿಟಿ ಒಪ್ಕೊಳ್ಳೋಕ್ಕೆ ಮನಸ್ಸು ರೆಡಿ ಇಲ್ಲ. ಈ ಭಾವನೆಗಳನ್ನ ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಇಮ್ಯಾಜಿನೇಷನ್ನಲ್ಲಿ, ನಿಮ್ಮ ಮನಸ್ಸಲ್ಲಿ ಈ ವ್ಯಕ್ತಿ ಇದ್ದರೂ ರಿಯಾಲಿಟಿನಲ್ಲಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಈ ಅಟ್ಯಾಚ್ಮೆಂಟ್ನ ನೀವು ಬಿಡಬೇಕು ಅಂದ್ಕೊಂಡ್ರೂ ಬಿಡೋಕ್ಕಾಗ್ತಾ ಇಲ್ಲ, ಅಥವಾ ಆ ವ್ಯಕ್ತಿನ ಪಡೆಯೋಕ್ಕಾಗ್ತಾನೂ ಇಲ್ಲ. ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಅನ್ನಿಸ್ತಾ ಇದೆ.
ಇಬ್ಬರೂ ದೂರ ಆಗಿದ್ರೂ ಒಬ್ಬರನ್ನ ಒಬ್ಬರು ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿರಬಹುದು, ಅಥವಾ ಕೆಲವರಿಗೆ ಮದುವೆ ಆಗಿರಬಹುದು. ನಿಮ್ಮದೇ ಪ್ರಪಂಚ ಇದೆ. ಯಾರೋ ನಿಮಗೆ ಸಿಗಲಾರ್ದ ವ್ಯಕ್ತಿ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಈಗ ಅವ್ರ ಪರಿಸ್ಥಿತಿ ನೋಡೋಣ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ? ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಅನ್ನೋ ಎನರ್ಜಿ ಬರ್ತಾ ಇದೆ. ನಿಮಗೆ ಇಷ್ಟ ಇಲ್ದಿದ್ರೂ ನೀವು ಇಲ್ಲಿ ಮೂರನೇ ವ್ಯಕ್ತಿ ಆಗಿದ್ದೀರಾ ಅನ್ನೋದಿದೆ. ನೀವು ಯಾವುದೋ ಕಾರ್ಮಿಕ್ ರಿಲೇಷನ್ಶಿಪ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅಥವಾ ಆ ವ್ಯಕ್ತಿ ಇರಬಹುದು. ಈ ಕನೆಕ್ಷನ್ ಪ್ಯಾರಲಲ್ ಆಗಿ ನಡೀತಾ ಇದೆ. ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ನಿಂದ ಕಾಂಪ್ಲಿಕೇಶನ್ಸ್ ಇದೆ. ಅಂದರೆ ಯಾವುದೇ ವ್ಯಕ್ತಿನ ಭೇಟಿಯಾದಾಗ ಆ ಕನೆಕ್ಷನಲ್ಲಿ ಯಾವುದೋ ಸಮಸ್ಯೆಗಳಿಲ್ಲದೆ ಮುಂದುವರಿಯುತ್ತೆ. ಅಲ್ಲಿ ಫ್ಯೂಚರ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಆದರೆ ಇಲ್ಲಿ ಹಾಗಿಲ್ಲ. ರಾಂಗ್ ಟೈಮಲ್ಲಿ ಈ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ, ಅಥವಾ ಇಲ್ಲಿಂದ ಆಚೆ ಬರೋ ದಾರಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ವ್ಯಕ್ತಿ ಮ್ಯಾರಿಡ್ ಅಥವಾ ಕಮಿಟೆಡ್ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಫೀಲಿಂಗ್ಸ್ ಡೆಫಿನೆಟ್ಲಿ ಡೆವಲಪ್ ಆಗಿದೆ. ಆ ಫೀಲಿಂಗ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸರಿನಾ ತಪ್ಪಾ ಅನ್ನೋದ್ರಲ್ಲೇ ಮನಸ್ಸು ಕೆಡಿಸ್ಕೊಂಡಿರೋ ಹಾಗಿದೆ. ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ, ಆದರೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ. ಮೇಲೆ ನೋಡೋಕ್ಕೆ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನೀವು ತುಂಬ ಇಷ್ಟ ಅಂತ ತೋರಿಸ್ಕೋತಾರೆ, ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಿದೆ. ಆದರೆ ಒಳಗಿನ ಭಾವನೆಗಳನ್ನ ತೋರಿಸ್ಕೋತಾ ಇಲ್ಲ. ಅವ್ರಿಗೆ ಈ ಕನೆಕ್ಷನಲ್ಲಿ ಜಸ್ಟಿಸ್ ಕೊಡೋಕ್ಕಾಗ್ತಾ ಇಲ್ಲ. ಅವ್ರ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಷ್ಟು ಇದು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ನೀವು ಅವ್ರಿಗೆ ಜೆನ್ಯೂನ್ ಪರ್ಸನ್, ಹಾಗೆ ಲವಿಂಗ್ ಕೇರಿಂಗ್ ಪರ್ಸನ್ ಅನಿಸುತ್ತೆ. ಅವರಿಂದ ನೀವು ಏನೂ ನಿರೀಕ್ಷೆ ಮಾಡ್ತಿಲ್ಲ, ಅಂದರೆ ಮೆಟೀರಿಯಲಿಸ್ಟಿಕ್ ಅಲ್ಲ. ಬೈ ಚಾನ್ಸ್ ಅವ್ರ ಮೇಲೆ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಇದು ಡೆಸ್ಟಿನಿ ಇರಬಹುದು. ಯಾವುದೋ ತಪ್ಪು ಸಮಯದಲ್ಲಿ ಇಬ್ಬರು ಭೇಟಿಯಾಗಿದ್ದೀರಾ. ಇಲ್ಲಿ ಇಬ್ಬರೂ ಇಷ್ಟಪಟ್ಟರು ಮುಂದೇನು ಅನ್ನೋ ಪ್ರಶ್ನೆ ಇದೆ. ಬರೀ ಆತಂಕ, ಡಿಸ್ಟರ್ಬೆನ್ಸ್, ಇನ್ಸೆಕ್ಯೂರಿಟಿ ಹಾಗವ್ರು ಯೋಚನೆ ಮಾಡೋದಿದೆ. ನೀವೊಂದು ಒಳ್ಳೆ ವ್ಯಕ್ತಿ ಅನಿಸಿದ್ರೂ ಈ ಕನೆಕ್ಷನ್ನಲ್ಲಿ ಅವ್ರಿಗೆ ಇನ್ನೊಂದು ವ್ಯಕ್ತಿ ಎನರ್ಜಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅದರಿಂದ ಅವರು ಡಿಸ್ಟರ್ಬ್ ಆಗಿದ್ದಾರೆ. ನೀವು ಡಿವೈನ್ ಕನೆಕ್ಷನ್ ಅನಿಸಿದ್ರೂ ಇನ್ನೊಂದು ಕಾರ್ಮಿಕ್ ಕನೆಕ್ಷನ್ ಅನ್ನಿಸ್ತಾ ಇದೆ. ಎರಡೂ ಅವ್ರಿಗೆ ಇಷ್ಟವಾದ ವ್ಯಕ್ತಿಗಳು. ನಿಮ್ಮ ಜೊತೆ ಬೇಕು ಅಂದ್ರೂ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಎಂಡ್ ಮಾಡೋಕ್ಕೂ ಆಗ್ತಾ ಇಲ್ಲ. ಎರಡರಲ್ಲೂ ಇಮೋಷ್ನಲ್ ಇನ್ವಾಲ್ವ್ಮೆಂಟ್ ಇದೆ. ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಇಲ್ಲೊಂದು ಸ್ಟಕ್ ಎನರ್ಜಿ ಬರ್ತಾ ಇದೆ. ಇಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಇದು ಮುಂದೆ ಏನಾಗುತ್ತೆ? ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ನಿಮಗೆ ಏನು ಗೈಡೆನ್ಸ್ ಇದೆ ನೋಡೋಣ. ಕ್ಲಿಯರ್ ದಿ ಏರ್ ಅನ್ನೋದು ಬರ್ತಾ ಇದೆ. ಇನ್ ಸೈಲೆನ್ಸ್ ಪೀಸ್ ಪ್ರಿವೈಲ್ಸ್, ಎಂಜಾಯ್ ದಿ ಜರ್ನಿ. ಮತ್ತೊಂದು ದಿ ಟೈಮ್ ಈಸ್ ನೌ. ಹಾಗೆ ಗೋ ಸ್ಲೋ, ಟೇಕ್ ಟೈಮ್. ಇಲ್ಲಿ ರೈನ್ಬೋ ಬ್ಲೆಸ್ಸಿಂಗ್ಸ್ ಆರ್ ಶವರಿಂಗ್ ಟು ಯುವರ್ ಲೈಫ್ ಅನ್ನೋದು ಬರ್ತಾ ಇದೆ. ಇಲ್ಲಿಬ್ಬರೂ ಒಳ್ಳೆ ವ್ಯಕ್ತಿಗಳು ಅಂತ ಅನ್ನಿಸ್ತಾ ಇದೆ. ಇಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗಿದ್ದೀರಾ. ಈಗ ಸೈಲೆಂಟ್ ಆಗಿದ್ದಾರೆ. ಆ ಸಾಲಿಟ್ಯೂಡಲ್ಲಿ ಅವ್ರಿಗೇನೋ ನೆಮ್ಮದಿ ಅನಿಸುತ್ತೆ. ನಿಮ್ಮ ಬಗ್ಗೆ ಯೋಚಿಸೋದಿದೆ ಅವರು. ಹಾಗೆ ಇಲ್ಲಿ ಕ್ಲಿಯರ್ ದಿ ಏರ್ ಅನ್ನೋದು ಬರ್ತಾ ಇದೆ. ನಿಮ್ಮ ಇನ್ಸೆಕ್ಯೂರಿಟಿಗಳನ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸರಿ ಇದು ತಪ್ಪು ಅಂತ ಗೊತ್ತಿದ್ರೂ ಏನೋ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ಆದರೆ ಕಂಟಿನ್ಯೂ ದಿ ಜರ್ನಿ ಅನ್ನೋದು ಬರ್ತಾ ಇದೆ. ಈ ಜರ್ನಿ ಕಂಟಿನ್ಯೂ ಆಗುತ್ತೆ, ಆದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಲ್ಲಿ ಗೋ ಸ್ಲೋ, ಟೇಕ್ ಟೈಮ್ ಅನ್ನೋದಿದೆ. ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಆಗಿರೋದ್ರಿಂದ ಆಗಾಗ ನಿಮ್ಮಿಬ್ಬರಲ್ಲಿ ಸೈಲೆನ್ಸ್ ಇರುತ್ತೆ. ಅದು ನಿಮ್ಮ ಶಾಂತಿ ನೆಮ್ಮದಿಗೋಸ್ಕರ ಆ ಒಂದು ಮೌನದ ವಾತಾವರಣ ಮಧ್ಯೆ ಕ್ರಿಯೇಟ್ ಆಗಿರುತ್ತೆ. ಆದರೆ ಈ ಕನೆಕ್ಷನಲ್ಲಿ ರೈನ್ಬೋ ಬ್ಲೆಸ್ಸಿಂಗ್ಸ್ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.